ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಭಾಳಷ್ಟು ವಿದ್ಯಾರ್ಥಿಗಳು ಫುಲ್ ಕ್ಯೂರಿಯಾಸಿಟಿಲಿರುವಂಥದ್ದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಹೇಗೆ ಮಾಡ್ಕೋಬೇಕು, ಎಲ್ಲಿ ಮಾಡ್ಕೋಬೇಕು, ಯಾವಾಗ ಬರುತ್ತೆ ಅಂತ. ಸೊ ನೋಡಿ, KE ಮೂಲಕ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಅಂತೇಳಿ ಲಿಂಕನ್ನು ಕೂಡ ಕೊಡ್ತಾರೆ. ಅದು ಯಾವಾಗಲೂ ಕೂಡ ಏನು ಮಾಡ್ತಾರೆ ಅಂದರೆ KEದವರು ಸಂಜೆಯೇ ಎಲ್ಲನೂ ಅಪ್ಡೇಟ್ ಮಾಡುವಂಥದ್ದು. ಮಾಡಿದರೆ ಮಾರ್ನಿಂಗ್ ಇಲ್ಲಾಂದರೆ ಸಂಜೆ 4 ಗಂಟೆ ಮೇಲೆ ಅಪ್ಡೇಟ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಬಂದ ತಕ್ಷಣ ಕೂಡ ನಿಮಗೆ ಮಾಹಿತಿನ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಆದರೆ ಈ ವೆರಿಫಿಕೇಷನ್ ಸ್ಲಿಪ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಮೊದಲು ಕ್ಲಾರಿಫೈ ಮಾಡ್ತೇನೆ. ಯಾಕಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಅದರಲ್ಲಿ ನಿಮ್ಮಗಳಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಅವರು ವೆರಿಫೈ ಮಾಡಿರ್ತಾರೆ. ನಾಳೆ ಅಡ್ಮಿಷನ್ ಹೋದಾಗ ನಿಮ್ಮಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು, ನಿಮ್ದು ಯಾವ ರಿಸರ್ವೇಷನ್ ಇತ್ತು, ನಿಮ್ಮ ರ್ಯಾಂಕ್ ನಂಬರ್ ಎಷ್ಟಿತ್ತು, ನೀವು ಯಾವ ಕೆಟಗರಿಲಿದ್ದೀರಿ, ಯಾವುದು ಎಸ್ ಇದೆ, ಯಾವ್ದು ನೋ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಅದರಲ್ಲಿ ಕೊಟ್ಟಿರ್ತಾರೆ. ಅದರ ಸಲುವಾಗಿ ಅದು KEದಿಂದ ವೆರಿಫೈ ಆಗಿರುವಂತಹ ನಿಮ್ಮ ಎಲ್ಲ ಡಾಟಾ ವೆರಿಫೈ ಆಗಿರುವಂಥದ್ದನ್ನು ಕನ್ಕ್ಲೂಷನ್ ಆಗಿ ಒಂದು ಸ್ಲಿಪ್ ಅಂತ ಕೊಡ್ತಾರೆ ನಿಮಗೆ. ಅದು ನಿಮಗೆ ಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ರಿಜಿಸ್ಟ್ರೇಷನ್ ನಂಬರು, KCT ನಂಬರು, ಸೀಕ್ರೆಟ್ ಕೀ ಇರ್ಬೋದು. ಇನ್ ಕೇಸ್ ಆಫ್ ಪಾಸ್ವರ್ಡ್ ಕೊಟ್ಟರು ಪಾಸ್ವರ್ಡ್ ಕೂಡ ನಿಮಗೆ, ಅಂದರೆ ಸೀಕ್ರೆಟ್ ಕೀ, 1 ಟೈಮ್ ಸೀಕ್ರೆಟ್ ಕೀ ಅಂತ ಇರುತ್ತೆ, ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದು ಎಲ್ಲಿ ಅಪ್ಡೇಟ್ ಆಗುತ್ತೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ, ಇತ್ತೀಚಿನ ಪ್ರಕಟಣೆ ಅಂತ ಇಲ್ಲಿ ಅಪ್ಡೇಟ್ ಆಗುತ್ತೆ. ಒಂದು ಇಲ್ಲಿ ಅಪ್ಡೇಟ್ ಆಗುತ್ತೆ, ಇನ್ನೊಂದು ಎಲ್ಲಿ ಅಂತಂದರೆ ಇಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಇದು ಕಾಣಿಸ್ತಾ ಗೊತ್ತಾ, 3 ಡಾಟ್ಸ್ ಕಾಣಿಸ್ತಾ ಇದೆ. ಇದು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಪ್ರವೇಶಕ್ಕೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ UGCET ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಅಂತ ಬರುತ್ತೆ. ಈಗ ಸಲ ಮಾಡಿದ್ದಾರೆ ಇದನ್ನು. ಇದರಲ್ಲಿ ಈಗಲೇ ನೋಡಿ, ಈಗಾಗಲೇ ಏನು ಮಾಡಿದಾರಪ್ಪ ಅಂತಂದರೆ ಫಲಿತಾಂಶ 1, 2, 3 ಅಂತ ಕೊಟ್ಟಿದ್ದಾರೆ. ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಇದೇ ಒಂದು ಭಾಗದಲ್ಲಿ ಈ ಒಂದು ಲಿಂಕದ ಒಂದು ಮೇಲ್ಭಾಗದಲ್ಲಿ ಮೇ ಬಿ ಇಲ್ಲಿ ನಿಮಗೆ ಬರ್ಬೋದು. ಇವತ್ತು ಬಂದರೆ ಇವತ್ತು, ನಾಳೆ ಬಂದರೆ ನಾಳೆಗೆ, ಏನೇ ಇದ್ದರೂ ಕೂಡ KEದವರು ಏನು ಮಾಡ್ತಾರಪ್ಪ ಅಂದರೆ ಲಿಂಕ್ಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ರಿ ಅಂಥೇಳಿ ಅದು ಇಲ್ಲಿ ಬಂದು ಜಮಾ ಆಗುತ್ತೆ. ನಿಮಗೆ ಇಲ್ಲಿ ಬಂದು ಜಮಾ ಆಗುತ್ತೆ. ಆಮೇಲೆ ಇದನ್ನು ಏನಪ್ಪ ಅಂತಂದರೆ ಇದನ್ನು ಇಲ್ಲಿ ಹೋಗಿ ಬಂದು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದು ಯಾವಾಗ ಬರುತ್ತೆ ನೋಡಿರಿ, ಈಗಾಗಲೇ ಎಲ್ಲ ನಿಮ್ಮ ಒಂದು ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ, ರ್ಯಾಂಕ್ಗಳನ್ನು ತೊಗೊಂಡಿದ್ದೀರಿ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳದ್ದು ಸ್ಪಾಟ್ ರ್ಯಾಂಕ್ಗಳನ್ನು ಕೊಟ್ಟಿಲ್ಲ, ಅದನ್ನು ತೊಗೊತಾ ಇದ್ದಾರೆ. ಅವ್ರಿಗೆ 5 ದಿವಸ ಟೈಮ್ ಕೊಟ್ಟಿದ್ದರು. ಇವತ್ತಿಗೆ ಏನಾಗುತ್ತೆ ಅಂದರೆ ಒಂದು 5 ದಿವಸ ಕಂಪ್ಲೀಟ್ ಆಗಿದೆ. ಅದರದ್ದೇ ಸ್ಪಾಟ್ ರ್ಯಾಂಕ್ ಕೊಡುವಂಥ ಪ್ರಕ್ರಿಯೆ ಇವತ್ತಿಗೆ ಮುಗೀತದೆ. ಇವತ್ತು ಮುಗಿದ ಮೇಲೆ ಅವ್ರು ಏನು ಮಾಡ್ಬೋದು, ಇವತ್ತು ಲೇಟ್ ನೈಟಿಗೂ ರಿಲೀಸ್ ಮಾಡ್ಬೋದು, ಅಂದರೆ ಈವ್ನಿಂಗ್ ನಂತರ ಅವರು ರಿಲೀಸ್ ಮಾಡ್ಬೋದು, ಅಥವಾ ನಾಳೆ ಮಾಡ್ಬೋದು, ನಾಳೆ ಮಾಡ್ಬೋದು. ಎನಿ ಟೈಮ್ ಇದು ಏನಪ್ಪ ಅಂತಂದ್ರೆ ಪ್ರಕ್ರಿಯೆ ನಡೆಯುವಂಥದ್ದು. ಅಂದರೆ ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಿಗೆ ಏನು ಟೈಮ್ ಟೇಬಲ್ ಬಿಡಬೇಕಂತೇನಿಲ್ಲ. ಇದು ಎನಿ ಟೈಮ್ ಏನು ಮಾಡ್ತಾರಪ್ಪ ಅಂದರೆ ರಿಲೀಸ್ ಮಾಡಿಬಿಡ್ತಾರೆ. ಆಮೇಲೆ ಯಾವ ರೀತಿಯಾಗಿರುತ್ತೆ, ಈ ಒಂದು ಹಿಂದಿನ ಒಂದು ಇದರ ಪ್ರಕಾರ ಹೇಳೋದಾದರೆ, ಹಿಂದಿನ ವರ್ಷದ ಅಂತ ತೋರಿಸೋದಾದರೆ ನೋಡಿ, ಇದು ನೋಡಲಿಕ್ಕೆ ಈ ರೀತಿ ಫಾರ್ಮೆಟ್ ಇರುತ್ತೆ. ಇಲ್ಲಿ ನಿಮ್ಮ ಫೋಟೋನೂ ಇರುತ್ತೆ, ಪ್ಲಸ್ ಇಲ್ಲಿ ನಿಮಗೆ QR ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿಕ್ಕೆ ಕೂಡ ಒಂದು ಆಪ್ಷನ್ ಕೂಡ ಇರುತ್ತೆ. ಆಮೇಲೆ ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಒಂದೊಂದಾಗಿ ಹೇಳೋದಾದರೆ, ಇದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಎಕ್ಸಾಮ್ CT ನಂಬರು, ನೇಮು, ಫಾದರ್ ನೇಮ್, ಮದರ್ ನೇಮು, ಜೆಂಡರ್, ಡೇಟ್ ಆಫ್ ಬರ್ತು, ನ್ಯಾಷನಾಲಿಟಿ, ರೀಸನ್ ಯಾವುದು, ಇದು ರಿಲಿಜನ್ ಇದೆ, ಮದರ್ ಟಂಗ್ ಯಾವುದಿದೆ, ಮತ್ತು ಎಲಿಜಿಬಿಲಿಟಿ ಕ್ಲಾಸ್ ಯಾವುದಿದೆ, ಎಲ್ಲವನ್ನು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಇದರ ಜೊತೆಗೆ ಅಡಿಷನಲ್ ಏನಪ್ಪ ಅಂದರೆ, ನೀವು ರಿಸರ್ವೇಷನ್ ಬಯಸಿರ್ತೀರಲ್ಲ, ಈಗ ರಿಸರ್ವೇಷನ್ ನಾವು ಬಯಸಿ ನಮಗೆ ಹಾಕಲಿಕ್ಕೆ ಬೇಕು. ಅದಕ್ಕೆ ಏನು ಮಾಡಿರ್ತಾರೆ ಅಂದರೆ ಕೆಟಗರಿ ಯಾವುದಿದೆ, ಇಲ್ಲಿ ನಿಮಗೆ ಎಸ್ ಇದ್ದರೆ ಎಸ್ ಅಂತಂದರೆ ನೀವು ರಿಸರ್ವೇಷನ್ ಬಯಸಿದ್ರಿ ಅಂತ, ನೋ ಅಂತಿದ್ದರೆ ನಿಮ್ಮ ರಿಸರ್ವೇಷನ್ ಇದ್ದರೂ ಕೂಡ ನೋ ಅಂತಿದ್ದರೆ ಇದನ್ನು ಕ್ಲಿಯರ್ ಮಾಡೋಕ್ಕೆ ಹೋಗಬೇಕಾಗತ್ತೆ. ಕಾಸ್ಟ್ ಟೈಮ್ ಇರುತ್ತೆ, ಇನ್ಕಮ್ಮು, SNQ ಕೋಟಾ ಎಲಿಜಿಬಲ್ ಇದಿರಲ್ಲೋ, ಕನ್ನಡ ಮೀಡಿಯಮು, ರೂರಲ್ಲು, ಹೈದರಾಬಾದ್ ಕನ್ನಡ, ಮೈಗ್ರೇಷನು, ಲಿಂಗ್ವಿಸ್ಟಿಕ್ಕು, ರಿಲಿಜನ್ ಮೈನಾರಿಟಿ, ಸ್ಪೆಷಲ್ ರಿಸರ್ವೇಷನು ಎಲ್ಲ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಹೀಗಾಗಿ ಇದು ನಿಮಗೆ ವೆರಿಫಿಕೇಷನ್ ಸ್ಲಿಪ್. ಯಾಕಂದರೆ ಇದರಲ್ಲಿ ನಿಮ್ದು ಎಲ್ಲ ಕರೆಕ್ಟ್ ಇದೆಯಪ್ಪ, ನಂದು ಎಲ್ಲ ಕರೆಕ್ಟ್ ಇದೆ, ಮುಂದಿನ ಆಪ್ಷನ್ ಟ್ರೀ ಮಾಡ್ಬೇಕಾದ್ರೆ ನಾನು ಕನ್ನಡ ಮೀಡಿಯಮ್ದಲ್ಲಿ ಎಲಿಜಿಬಲ್ ಇದ್ದೀನಿ, ರೂರಲ್ದಲ್ಲಿ ಎಲಿಜಿಬಲ್ ಇದ್ದೀನಿ ಅಂತ ನಿಮ್ಗೆ ಗ್ಯಾರಂಟಿ ಅನಿಸ್ಬೇಕಂದ್ರೆ ಈ ಸ್ಲಿಪ್ ಬೇಕೇ ಬೇಕು. ಹೀಗಾಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ನೋಡಬೇಕಾಗತ್ತೆ, ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಏನೆಲ್ಲ ಮಾಹಿತಿ ಇದರಲ್ಲಿ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಮುಂದಿನ ಪ್ರಕ್ರಿಯೆಯಲ್ಲಿ ರಿಸರ್ವೇಷನ್ಗೆ ಹೆಲ್ಪ್ಫುಲ್ ಆಗುತ್ತೆ.